ಹೀರೋ ಮೋಟೋಕ್ರಾಪ್ ಕಂಪನಿ ವತಿಯಿಂದ ಹೊಸ ಮಾರುಕಟ್ಟೆಗೆ ಬಿಡುಗಡೆ ಆಗಿರುವ ಹೊಸ ದ್ವಿಚಕ್ರ ವಾಹನ ಹೀರೋ ಡೆಸ್ಟಿನಿ 125 ಬಿಡುಗಡೆ ಸಮಾರಂಭ ನಗರದ ಶ್ರೀ ವೆಂಕಟೇಶ ಆಟೋಮೋಟಿವ್ಸ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಪಕ್ಷದ ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಬಿಜಿ ಪಾಟೀಲ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಹೊಸ ಹೀರೋ ಡೆಸ್ಟಿನಿ 125ಗೆ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಎನ್ಇಕೆಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜಪ್ಪ, ಅಂಗವಿಕಲ ಕಲ್ಯಾಣ ಅಧಿಕಾರಿಯಾದ ಸಾದಿಕ್ ಹುಸೇನ್, ಕಂಪನಿಯ ಕಮರ್ಷಿಯಲ್ ಮ್ಯಾನೇಜರ್ ಆದ ವೆಂಕಟೇಶ್ ಆಚಾರ್ಯ ಹಾಗೂ ವೆಂಕಟೇಶ್ ಆಟೋಮೇಟಿವ್ಸ್ ಸಿಬ್ಬಂದಿ ವರ್ಗದವರು ಇನ್ನಿತರರು ಹಾಜರಿದ್ದರು. ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಕಂಪನಿಯ ವತಿಯಿಂದ ಹೀರೋ ಮೋಟೋಕಾರ್ಪ್ ಲಿಮಿಟೆಡ್ ಕಂಪನಿ ವತಿಯಿಂದ ಹೊಸದಾಗಿ ಮಾರುಕಟ್ಟೆಗೆ ಬಿಡುಗಡೆ ಆಗಲಿರುವ ಹೊಸ ಡೆಸ್ಟಿನಿ 125 ಸ್ಕೂಟರ್ನ ಮಾರುಕಟ್ಟೆಗೆ ಬಿಡುಗಡೆ ಸಮಾರಂಭ ಶೋರೂಮ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಕ್ಷದ ಹಿರಿಯ ನೇತಾರರು, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಭಾಗಕ್ಕೆ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಭಾಳ ದೊಡ್ಡ ಉದ್ಯಮಿಗಳು ಅವರು ನಮ್ಮ ಮನೆಗೆ ಹೋಗೊಟ್ಟು ಭಾಳ ಭಾಳ ಒತ್ತಡದಲ್ಲಿದ್ದರು ಕೆಲಸದಲ್ಲಿ, ಆದರೂ ಸಹಿತ ನಮ್ಮ ಮಾತಿಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಅಮೃತ ಹಸ್ತದಿಂದ ಮತ್ತು ಉಳಿದ ಎಲ್ಲ ಗಣ್ಯರ ಅಮೃತ ಹಸ್ತದಿಂದ ಇವತ್ತು ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ಹಾರ್ದಿಕ ಸ್ವಾಗತ. ರೀತಿಯಾಗಿ ಇದು ಎನ್ಇಕೆಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ರಾಜಪ್ಪ ಸಾಹೇಬರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತ. ರೀತಿಯಾಗಿ ನನ್ನ ಆತ್ಮೀಯರು ಮತ್ತು ಕಲಬುರಗಿ ಜಿಲ್ಲೆಯ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸಾದಿಕ್ ಹುಸೇನ್ ಸಾಹೇಬರು ಕೂಡ ಇಂಥ ಒಂದು ಒತ್ತಡದ ಕೆಲಸದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕವಾಗಿ ನಮ್ಮ ಕಂಪನಿಯ ಕಮರ್ಷಿಯಲ್ ಮ್ಯಾನೇಜರ್ ಆದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ಆಚಾರ್ಯ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಬಹಳ ನಿರೀಕ್ಷಿತವಾದಂಥ ಇದೇನು 125cc ಡೆಸ್ಟಿನಿ ಅಂತೇನೇನು ಸ್ಕೂಟರ್ ಬರ್ತಾ ಇದೆ ಮಾರುಕಟ್ಟೆಗೆ. ಇದು ಅತ್ಯಾಧುನಿಕವಾಗಿದೆ ಮತ್ತು 125cc ಹೊಂದಿದ್ದರಿಂದ ಈ ಕ್ಲಾಸ್ನಲ್ಲಿ ಈ ಏನು ರೇಂಜ್ ಇದೆ 125cc ಎಲ್ಲ ಬೇರೆ ಕಾಂಪಿಟೇಟರ್ಸ್ಗಿಂತ ಕೂಡ ಅತ್ಯುತ್ತಮವಾದಂಥ ಫೀಚರ್ಸ್ಗಳನ್ನು ಹೊಂದಿದ್ದು ಇವತ್ತು ಅದನ್ನು ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ತಾವು ಬಿಡುಗಡೆ ಆದ ನಂತರ ತಾವೆಲ್ಲರೂ ಕೂಡ ಟೆಸ್ಟ್ ಡ್ರೈವ್ ನೋಡ್ಬೋದು. ಯಾಕಂದರೆ ಹೊಸ ವಾಹನ ಟೆಸ್ಟ್ ಡ್ರೈವ್ ನೋಡಿದ ಮೇಲೇ ಕೂಡ ಅದರದ್ದು ಸಾಮರ್ಥ್ಯ ಮತ್ತು ಏನು ಫೀಚರ್ಸ್ ಇದೆ ಎಲ್ಲ ಗೊತ್ತಾಗ್ತದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮ್ಮ ಕುಲಕರ್ಣಿ ಸಾಹೇಬರು ಭಾಳ ನಮಗೆ ಬೆಳಗ್ಗೆ ಫೋನ್ ಮಾಡಿ ಹೇಳೋದು ಬರಬೇಕಂದ್ರು. ಅದಕ್ಕೆ 5:30ಗೆ ನಾವು ಇಲ್ಲಿ ಬಂದಿದ್ದೆವು.
ಅಂದ್ರೂ ಮತ್ತು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆದು 4 ವೆಹಿಕಲ್ಗಳನ್ನು ಕೊಟ್ಟಿದ್ದೆವು. ನಿಮ್ಗೆ ಇದೇ ಶೋರೂಮ್ನಿಂದ ತೊಗೊಂಡಿದ್ದೆವು. ಸರ್ವಿಸ್ ಚೆನ್ನಾಗಿದೆ, ವೆಹಿಕಲ್ ಎಲ್ಲ ಭಾಳ ಚೆನ್ನಾಗಿದೆ ಮತ್ತು ನಾವು ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಕುಲಕರ್ಣಿಯವರು ಮಾಡಿದಂಥ ಸಾಧನೆ ನೋಡಿ ನಾವು ಭಾಳ ಸಂತೋಷ ಅಂತ ಹೇಳಿ ಭಾಳ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ಹೀರೋ 125 ಇಡೀ ವರ್ಲ್ಡ್ನಲ್ಲೇ ಅತಿ ಹೆಚ್ಚು ಮಾರಾಟವಾಗಿರುವ ಒಂದು ಕಂಪನಿ ಅಂತಂದು ಹೇಳ್ತಾರೆ. ಮಾಹಿತಿ ಬಂದಿದೆ ನಮಗೆ. ಒಳ್ಳೆಯ ಶುಭವಾಗಲಿ, ಒಳ್ಳೆಯ ಚೆನ್ನಾಗಿದೆ, ಅದು ಮಾಡೆಲ್ ಕೂಡ ಚೆನ್ನಾಗಿದೆ. ಮೆಟಲ್ನಿಂದ ಮಾಡಿರುವಂಥದ್ದು ವೆಹಿಕಲ್ಲು ಮತ್ತು 59 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗಲೂ ತಾನೇ ಸಾಹೇಬರು MLC ಸಾಹೇಬ್ರು ನಾನು ತೊಗೊಂಡು ಹೋಗ್ತೀನಿ ಅಂತ ಕೂತಾರೆ ಅವರು ನಾಳೆ ಹೋಯ್ತಾರಂತ. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಮಾರ್ಕೆಟ್ ಸಿಗಲಂತಂದು ನಾನು ಶುಭ ಹಾರೈಸ್ತೀನಿ. ನಮ್ಮ ಇಲಾಖೆಯಿಂದ ನಾವು ವಿಕಲಚೇತನರಿಗೆ ಸುಮಾರು 1 ವರ್ಷದಲ್ಲೇ ಹೀರೋ ಶೋರೂಮಿಂದ 500ಕ್ಕೂ ಹೆಚ್ಚು ಗಾಡಿಯನ್ನು ಪರ್ಚೇಸ್ ಮಾಡಿದ್ದೇವೆ. ಇದೊಂದು ನಮ್ಮ ಬಹಳ ಕೋಆಪರೇಟಿವ್ ಕಂಪನಿಯೂ ಇದೆ. ನಮಗೆ ತುಂಬ ಸಹಕಾರ ನಮ್ಮ ವಿಕಲಚೇತನರಿಗೆ ಸರ್ ಇದೇ ಕಂಪನಿ 500ಕ್ಕಿಂತ ಮೇಲೆ ಗಾಡಿಗಳನ್ನು ಪರ್ಚೇಸ್ ಮಾಡಿದ್ದೇವೆ ಸರ್ ಹೋದ ವರ್ಷದಲ್ಲಿ ಇದೇ ಫೈನಾನ್ಷಿಯಲ್ ಇಯರ್. ಮತ್ತು ಇನ್ನು ಮುಂದೇನು ಈ ಹೀರೋ ಶೋರೂಮ್ ನಮ್ಮ ಲಾಸ್ಟ್ ಇಯರ್ 4000 ಇಡೀ ಸ್ಟೇಟಿಗೆ 4000 ಹೀರೋ ಶೋರೂಮ್. ಈಗ ನಾವು ಕಲಬುರಗಿಯಲ್ಲಿ ಮಾತ್ರ ಇಲ್ಲಿ ಈ ಕಂಪ್ನಿಯಿಂದ ಸಾಹೇಬರು ಶೋರೂಮಿಂದ ಒಂದು 500 ಗಾಡಿ ತೊಗೊಂಡಿದ್ದೀವಿ. ಚೆನ್ನಾಗಿ ಸರ್ವಿಸ್ ಇದೆ. ನಮ್ಮ ಎಲ್ಲ ವಿಕಲಚೇತನರು ತುಂಬ ಖುಷಿಯಾಗಿದೆ. ಎನಿ ಟೈಮ್ ಒಂದು ಕಾಲಲ್ಲೇ ಸಾಹೇಬರು ಅಟೆಂಡ್ ಮಾಡ್ತಾರೆ. ಏನೇ ಕಂಪ್ನಿದು ನೇರ ಸಾಹೇಬ್ ಕುಲಕರ್ಣಿ ಸರೇ ಅಟೆಂಡ್ ಮಾಡ್ತಾರೆ. ಭಾಳ ಸಂತೋಷದ ವಿಷಯ. ಇವತ್ತೊಂದು ಉತ್ತಮವಾದ ಗಾಡಿ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಡಿಪಾರ್ಟ್ಮೆಂಟಿಗೆ. ಒಳ್ಳೆ ಕ್ವಾಲಿಟಿ ಇದೆ, ಹೆವಿ ಮಟೀರಿಯಲ್ ಇದೆ. ನಮ್ಮ ವಿಕಲಚೇತನರಿಗೆ ಮೈಲೇಜ್ ಮುಖ್ಯ. ಅದಕ್ಕೆ ಮೈಲೇಜ್ ಇರೋಂಥ ಈ ಗಾಡಿಯನ್ನು ನಾವು ಸಜೆಸ್ಟ್ ಮಾಡ್ತೀವಿ ಸರ್ ಅಂತೇಳಿ ನಾನು ಒಂದೆರಡು ಮಾತಾಡ್ತೀನಿ. ಯಾವುದೇ ಕಂಪ್ನಿದು ನಮ್ಮದೇ ಹೀರೋ ಅದು ಅನ್ಕೋರಿ. ಹೀರೋ ಬೈಕ್ ಬೇಕಂತಂದ್ರೆ ನೀವೇನು ಮಾಡಬೇಕು, ಬುಕ್ ಮಾಡ್ಬೇಕಾಗ್ತೈತೆ. 4 ತಿಂಗಳು 5 ತಿಂಗಳು ವೇಟ್ ಮಾಡಬೇಕಾಗಿತ್ತು. ಈಗ ಕಾಂಪಿಟೇಷನ್ ಭಾಳ ಆಗ್ಯದ. ಸೊ ಕಾಂಪಿಟೇಷನ್ ಭಾಳ ಆಗ್ಯದ. ನಮಗೆ ಪ್ರಾಡಕ್ಟ್ ಮೊದಲು ಇಂಥ ಕಸ್ಟಮರ್ ಏನು ಬೇಕು ಅದನ್ನು ನಾವು ಮಾಡ್ಬೇಕು. ಅದಕ್ಕೆ ಬೆಸ್ಟ್ ಇನ್ ಕ್ಲಾಸ್ ನಿಮ್ಗೆ ಕಸ್ಟಮರ್ಗೆ ಏನು ಬೇಕು ತಿಳ್ಕೊಂಡು ನಾವು ಪ್ರಾಡಕ್ಟ್ ಇದನ್ನು ಲಾಂಚ್ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಫೀಚರ್ಸ್ ನೋಡ್ಬೇಕಾದ್ರೆ ನೀವು ಲೆಗ್ ಸ್ಪೇಸ್ ಆಗಲಿ, ಬೂಟ್ ಸ್ಪೇಸ್ ಆಗಲಿ, ಸೀಟು ಫ್ಲಾಟ್ ಸೀಟು, ಡೆಸ್ಟಿನಿ FBC ಅಂತ ಫುಲ್ ಬಾಡಿ ಚೇಂಜ್. ಇದನ್ನು ಬೇರೆ ಮೊದಲು ಡೆಸ್ಟಿನಿ ಇದೆ, ಇದು ನೋಡಿದರೆ ಫುಲ್ ಬಾಡಿ ಚೇಂಜ್ ಆಗಿದೆ. ನಮ್ಮ ಜನ್ರೇಷನ್ ಯಾವ ರೀತಿ ಬೇಕು ಆ ರೀತಿ ಮಾಡಿದ್ದೀವಿ. ಅದ್ರಂಗೆ ಸೊ ನೆಕ್ಸ್ಟ್ ಇನ್ನು ಅಪ್ಕಮಿಂಗಲ್ಲಿ ನಾವು ಎಕ್ಸ್ಟ್ರೀಮ್ 250 ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಒಂದು ಎಕ್ಸ್ಪಲ್ಸ್ 210 ಮಾಡ್ತಾ ಇದ್ದೀವಿ. ಸೊ ಮತ್ತು ಸುಮಾರು ಬರ್ತದೆ. ಗ್ರಾಹಕರಿಗೆ ಏನು ಬೇಕು ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಕಾಂಪಿಟೇಷನ್ ಭಾಳ ಆಗ್ಯದ. ನಾವು ಕಾಂಪಿಟೇಷನ್ ಜೊತೆ ನಾವು ಹೋಗ್ಬೇಕಾಗ್ತದೆ. ಸೊ ಇದು ಪ್ರಾಡಕ್ಟು ಬೆಸ್ಟ್ ಇನ್ ಕ್ಲಾಸು, ಬೆಸ್ಟ್ ಇನ್ ಸೆಗ್ಮೆಂಟ್. ಮತ್ತು ರೇಟ್ ಎಲ್ಲದಕ್ಕಿಂತ ಕಡಿಮೆ. 125cc ಎಲ್ಲದಕ್ಕಿಂತ ರೇಟ್ ಕಡಿಮೆ ಇದೆ. ಸೊ ನಾವು ಹೇಳೋದಕ್ಕಿಂತ ನಿಮಗೆ ಅನುಭವಿಸ್ರಿ. ಎಲ್ಲರೂ ನೀವು ಏನು ಮಾಡಿರಿ, ಒಂದು ಟೆಸ್ಟ್ ರೈಡ್ ತೊಗೊಂಡ್ರೆ ಗೊತ್ತಾಗ್ತದೆ ಸೊ ಹೇಗಿದೆ ಅಂತ. ಸೊ ನಮ್ಮ ಶೋರೂಮಿನ ಮಾಲೀಕರ ಭಾಳ ಕೋಆಪರೇಟಿವ್ ನಮ್ಮ ಜೊತೆ. ಮತ್ತು ಅವರು ಕರ್ನಾಟಕದಲ್ಲೇ ಇದು ಏನಂತಾರಲ್ಲ ಟೆಂಡರ್ ತರೋದ್ರಲ್ಲಿ ಫಸ್ಟ್ ನಂಬರ್ 1. ಸೊ ಈ ಸ್ಕೂಟ್ರನ್ನು 110cc ಇರ್ತಿತ್ತು, 125 ರೆಕಮೆಂಡ್ ಮಾಡಿ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಿ. ಇದು ಯಾಕಂತಂದ್ರೆ ಮೈಲೇಜ್ ಜಾಸ್ತಿ ಚೆನ್ನಾಗಿದೆ ಮತ್ತು ಪವರ್ ಇದೆ, ಸ್ಮೂತ್. ಮತ್ಲಬ್ ಇದು ಫ್ಯಾಮಿಲಿಗೆ ಸೂಟಬಲ್ ಸ್ಟಡಿ ಇದೆ ಸರ್. ಸೊ ಹೀಗಾಗಿ ಇದನ್ನು ಪ್ರಮೋಟ್ ಮಾಡಬೇಕು. ತಾವೆಲ್ಲ ಶಿವಕುಮಾರ್ ಗಟ್ಟಿ ಮತ್ತು ದೇವರಾಜ್ ಸರ್ ಎಲ್ಲರೂ ಟೆಸ್ಟ್ ರೈಡ್ ಕೊಡ್ರಿ, ಇದನ್ನು ಮಾರಾಟ ಮಾಡಿರಿ ಅಂತ ಹೇಳಿ ಶ್ರೀ BG ಪಾಟೀಲ್ರವರು ಹಾಗೂ ಶ್ರೀ ರಾಜಪ್ಪ ಸರ್ ಅವರು ಹಾಗೂ ಶ್ರೀ ಸಾದಿಕ್ ಸರ್ ಅವರಿಗೆ ನಮ್ಮ ಶ್ರೀ ವೆಂಕಟೇಶ್ ಆಟೋಮೋಟಿವ್ ಸಂಸ್ಥೆಯಿಂದ ಹಾಗೂ ಹೀರೋ ಮೋಟೋಕಾರ್ಪ್ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು.